ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ನಟ ದರ್ಶನ್? ಜಾಮೀನು ಸಿಕ್ಕರೆ ರಾಜಕೀಯಕ್ಕೆ ಬರ್ತಾರಾ ನಟ ದರ್ಶನ್? ಜೂನ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತೆ ಅಂತ ಹೇಳಿದ್ರು ಮೀತಾ. ಇದೇನಾದ್ರೂ ನಿಜವಾದ್ರೆ ರಾಜಕೀಯ ಸಂಚಲನ ಫಿಕ್ಸ್ ಆಗುತ್ತೆ. ದರ್ಶನ್ ರಾಜಕೀಯ ಎಂಟ್ರಿ ಚರ್ಚೆ ಇದೇ ಮೊದಲೇನಲ್ಲ. ದರ್ಶನ್ರನ್ನ ರಾಜಕೀಯಕ್ಕೆ ಕರೆಯಿಸಲು ಈ ಹಿಂದೆಯೂ ಕೂಡ ಕಸರತ್ತುಗಳು ನಡೆಸ್ತಾನೆ ಇದ್ವು. ದರ್ಶನ್ ರಾಜಕೀಯ ಭವಿಷ್ಯವನ್ನ ದಶಕಗಳ ಹಿಂದೆಯೇ ಗುರುತಿಸಿದ್ರು HDD ಅವರು. ಅಷ್ಟಕ್ಕೂ 2025ರಲ್ಲಿ ದರ್ಶನ್ಗೆ ಅವರು ಹೇಳಿರುವಂತಹ ಮಾಹಿತಿ ಏನು? ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜಕೀಯ ಎಂಟ್ರಿ ಕುರಿತು, ಜಾಮೀನು ಸಿಕ್ಕರೆ ರಾಜಕೀಯಕ್ಕೆ ಬರ್ತಾರಾ ನಟ ದರ್ಶನ್? ಜೂನ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತೆ ಅಂತ ಹೇಳಿದ್ರು ಮೀತಾ ಅವರು. ಇದೇನಾದ್ರೂ ನಿಜವಾದ್ರೆ ರಾಜಕೀಯ ಸಂಚಲನ ಆಗೋದಂತೂ ಫಿಕ್ಸ್ ಆಗುತ್ತೆ. ರಾಜಕೀಯಕ್ಕೆ ದರ್ಶನ್ ಬಂದ್ರೆ ಅಥವಾ ರಾಜಕೀಯಕ್ಕೆ ದರ್ಶನ್ ಎಂಟ್ರಿ ಕೊಟ್ರೆ ಅವತ್ತು ಏನಾಗಿತ್ತು ಅಂದ್ರೆ HDD ಅವರ ಮಧ್ಯ ಹಾಗೂ ದರ್ಶನ್ ಅವರ ಮಾತುಕತೆಗಳು ಏನಾಗಿದ್ವು ಅಂತ ಗಮನಿಸ್ತಾ ಹೋಗೋದಾದ್ರೆ, ನಟ ದರ್ಶನ್ಗೆ ಇದೇ ಉಜ್ವಲ ರಾಜಕೀಯ ಭವಿಷ್ಯ ಅಂತ ಗುರುತಿಸಲಾಗಿತ್ತಂತೆ. 2005ರಲ್ಲಿಯೇ ದರ್ಶನ್ಗೆ ದೇವೇಗೌಡರು ಆಫರ್ ಅನ್ನ ಕೂಡ ಕೊಟ್ಟಿದ್ರು. ಚಿಕ್ಕಬಳ್ಳಾಪುರ ಲೋಕಸಭೆಯ JDS ಟಿಕೆಟ್ ಅನ್ನ ಆಫರ್ ನೀಡಿದ್ರು. ಆದ್ರೆ ಅಂದು ನಯವಾಗಿಯೇ ತಿರಸ್ಕರಿಸಿದ್ರು ನಟ ದರ್ಶನ್ ಅವರು. ನಾನು ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಹೇಳಿದ್ರಂತೆ. ಬೆಳೆದ ನಂತರ ನೋಡೋಣ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿಕೊಂಡಿದ್ರು. ಆಪ್ತರ ಪ್ರಚಾರ ಮಾಡ್ತಾ ಬಂದಿದ್ರು ಸ್ಟಾರ್ ನಟ. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ನಟ ದರ್ಶನ್. ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ದರ್ಶನ್ ಜೈಲಿನಿಂದ ಹೊರಬಂದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ದರ್ಶನ್ ರಾಜಕೀಯಕ್ಕೆ ಬರಲಿ ಅಂತ ಹೇಳ್ತಿದ್ದಾರೆ ಅವರ ಅಭಿಮಾನಿಗಳು. ವಿಜಯ್ ಗೆಲುವು ಕಂಡು ಮನಸ್ಸೇನಾದ್ರೂ ಬದಲಾಯಿಸ್ತಾರಾ ದರ್ಶನ್ ಅವರು ಅನ್ನೋದನ್ನ ಕಾದು ನೋಡಬೇಕು. ನಟ ದರ್ಶನ್ಗೆ ಇದೇ ಉಜ್ವಲ ರಾಜಕೀಯ ಭವಿಷ್ಯ. 2005ರಲ್ಲಿಯೇ ದರ್ಶನ್ಗೆ ದೇವೇಗೌಡರು ಒಂದು ಆಫರ್ ಅನ್ನ ಕೊಟ್ಟಿರ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭೆಯ JDS ಟಿಕೆಟ್ ಆಫರ್ ಅನ್ನ ಕೂಡ ನೀಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಅವರು. ರವಿ ಅವರೇ, ಈಗ ಗಮನಿಸ್ತಾ ಹೋಗೋದಾದ್ರೆ ದರ್ಶನ್ ಅವರಿಗೆ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿದ್ದಾರೆ. ಒಂದು ವೇಳೆ ಏನಾದರೂ ಬೇಲ್ ಸಿಕ್ಕ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಗಂಗಾ, ಯಾಕಂತಂದರೆ ಈಗ ಕ್ರಿಸ್ಟಲ್ ಮಿತಾ ಅವರು ಹೇಳಿರುವಂತಹ ಏನು ಹೇಳಿಕೆ ಇದೆ ಅಲ್ವಾ, ಸೊ ಜೂನ್ ನಂತರದಲ್ಲಿ ಏನು ದರ್ಶನ್ ಅವರು ರಿಲೀಸ್ ಆಗ್ತಾರೆ. ತದನಂತರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮುಂದುವರಿಯುವಂಥ ಒಂದು ಸಾಧ್ಯತೆ ಅನ್ನೋ ಒಂದು ಮಟ್ಟದಲ್ಲಿ ಕೂಡ ಅವರು ಹೇಳಿದರು. ಬಟ್ ಎಲ್ಲ ಒಂದು ಕಡೆ ನೋಡುವಂಥದ್ದಾದರೆ ದರ್ಶನ್ ಅವರಿಗೆ ಒಂದು ಮಾಸ್ ಅಪೀಲ್ ಇರೋದ್ರಿಂದ, ಯಾಕಂದರೆ ಅವರ ಅಭಿಮಾನಿಗಳು ಕೂಡ ಅದೇ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ದರ್ಶನ್ ಅವರ ಪ್ರೀತಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಎಲ್ಲ ಒಂದು ಕಡೆ ದರ್ಶನ್ ಅವರು ವಿಚಾರ ಅಂತ ಬಂದಾಗ, ಸೊ ಯಾಕಂದರೆ ಅವರ ಒಂದು ಪ್ರತಿಯೊಂದು ಎಲೆಕ್ಷನ್ ಟೈಮ್ ವಿಚಾರ ಅಂತ ಬಂದಾಗ ಅವರ ಆಪ್ತರಿಗೆ ಹೋಗಿ ಅವರು ಸಪೋರ್ಟ್ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಯಾಕಂದರೆ 2019ರಲ್ಲಿ ಕೂಡ ಏನು ಸುಮಲತಾರ ಒಂದು ವಿಚಾರದಲ್ಲಿ ಇರಬಹುದು, ನಾವು ಯಾಕಂದರೆ ಸಾಕಷ್ಟು ರೀತಿಯಾಗಿ ಹೋಗಿ ಎಲ್ಲ ಒಂದು ಕಡೆ ಎಲೆಕ್ಷನ್ ವಿಚಾರದಲ್ಲಿ ಸಪೋರ್ಟನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ರು ಕೂಡ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆ ಈ ಒಂದು ವಿಚಾರವನ್ನು ನೋಡೋದಾದರೆ 2005ರಲ್ಲಿ ಕೂಡ ದೇವೇಗೌಡರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದು ಟಿಕೆಟನ್ನು ನೀಡುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಬಟ್ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಆ ಸಂದರ್ಭದಲ್ಲಿ ಕೂಡ ಬೇಡ, ಒಂದು ನಯವಾಗಿ ಒಂದು ಟಿಕೆಟನ್ನು ಬೇಡ, ನಮಗೆ ಈ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ರಾಜಕೀಯಕ್ಕೆ ಹೋಗುವಂಥ ಒಂದು ಉದ್ದೇಶ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಗಿ ನಯವಾಗಿ ಕೂಡ ಅವರು ಹೊರಗಡೆ ಬಂದಿದ್ದರು. ಬಟ್ ಎಲ್ಲ ಒಂದು ಕಡೆ ನೋಡುವಂಥದ್ದಾದರೆ, ಯಾಕಂದರೆ ದರ್ಶನ್ ಅವರ ಇವಾಗೇನು ಮಿತಾ ಅವರು ಹೇಳಿರುವಂಥ ಒಂದು ಹೇಳಿಕೆ, ಯಾಕಂದರೆ ಜೂನಲ್ಲಿ ಜಾಮೀನನ್ನು ಪಡೆದುಕೊಂಡ ನಂತರದಲ್ಲಿ, ಯಾಕಂದರೆ ಇವಾಗ ತಮಿಳುನಾಡು ಒಂದು ವಿಚಾರ ಅಂತ ಇರ್ಬೋದು, ವಿಜಯ್ ಅವರ ಈ ರಾಜಕೀಯ ಪ್ರವೇಶ ಪಡೆದುಕೊಂಡ ನಂತರದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕದ ವಿಜಯ್ ಯಾರಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆಯನ್ನು ಮೂಡಿದಂತಲೇ ಹೇಳ್ಬೋದು. ಬಟ್ ಎಲ್ಲ ಒಂದು ಕಡೆ ಕೆಲವೊಂದಿಷ್ಟು ನಟರ ವಿಚಾರ ಅಂತ ಬಂದಾಗ ದರ್ಶನ್ ಅವರ ಹೆಸರು ಕೂಡ ಮುನ್ನಡೆಯಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ದರ್ಶನ್ ಅವರ ಒಂದು ಹಾದಿ ಇರಬಹುದು, ದರ್ಶನ್ ಅವರು ನಡುಬಂದಂಥ ರೀತಿ ಇರಬಹುದು, ದರ್ಶನ್ ಅವ್ರಿಗೆ ಇರುವಂಥ ಒಂದು ಫ್ಯಾನ್ಸ್ ಫಾಲೋವಿಂಗ್ ಇರಬಹುದು, ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಕೂಡ ಆಸೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜಕೀಯಕ್ಕೆ ಬರಬೇಕಾಗುತ್ತೆ ದರ್ಶನ್ ಬಂದರೆ ಒಂದು ಬೇರೆ ರೀತಿಯಾದಂಥ ಒಂದು ಬದಲಾವಣೆಯನ್ನು ನಾವು ಕಾಣ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ, ಬರಹಗಳನ್ನು ನೋಡ್ತಾ ಇದ್ದೀವಿ ನಾವು. ಬಟ್ ಎಲ್ಲ ಒಂದು ಕಡೆ ಈ ಒಂದು ವಿಚಾರ ಅಂತ ಬಂದಾಗ ವಿಜಯ್ ಅವರ ಮಾದರಿಯಲ್ಲಿ ದರ್ಶನ್ ಅವರು ಕರ್ನಾಟಕದಲ್ಲಿ ರಾಜಕೀಯ ಪಕ್ಷ ತಮ್ಮದೇ ಆದಂಥ ಒಂದು ಸ್ವಂತ ಪಕ್ಷವನ್ನು ಕಟ್ತಾರ, ನಂತರದಲ್ಲೆಲ್ಲ ಯಾವುದಾದ್ರು ಒಂದು ಪಕ್ಷಕ್ಕೆ ಸೇರಿಕೊಳ್ತಾರ ಅಂತ ಒಂದು ಕಾದು ನೋಡಬೇಕಾಗಿದೆ. ಗಂಗಾ, ಎಸ್, ಧನ್ಯವಾದಗಳು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಜೂನ್ನಲ್ಲಿ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬಂದಿರುವಂಥದ್ದು.